Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Luke, chapter 23, verse 43. Jesus said to him, I promise you that today you will be in paradise with me. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಇದು ಯೇಸು ಸ್ವಾಮಿ ಶಿಲುಬೆ ಮೇಲೆ ಆಡಿರುವ ಎರಡನೆಯ ಮಾತು. ಈ ಮಾತು ರಕ್ಷಣೆಯ ಮಾತಾಗಿದೆ. ಇಲ್ಲಿ ಕಳ್ಳನಿಗೆ ರಕ್ಷಣೆ ದೊರೆತಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಯೇಸು ಸ್ವಾಮಿ ಒಬ್ಬ ಕಳ್ಳನಿಗೆ ಈ ರೀತಿ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದಾರೆ. ಏನಂತ? ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂಬುದಾಗಿ. ಇದು ಒಂದು ಆಕಸ್ಮಿಕವಲ್ಲ ಪ್ರಿಯರೇ. ಯೇಸು ಕ್ರಿಸ್ತನನ್ನು ಶಿಲುಬೆಯ ಮೇಲೆ ಜಡಿಯಲ್ಪಟ್ಟದ್ದು ಆಕಸ್ಮಿಕವಲ್ಲ. ದೇವರ ರಾಜ್ಯದಲ್ಲಿ ಯಾವುದೂ ಆಕಸ್ಮಿಕವಲ್ಲ. ಎಲ್ಲವೂ ಮೊದಲು ನಿರ್ಧರಿಸಲ್ಪಟ್ಟದ್ದೇ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡುತ್ತೇವೆ, ನಿನ್ನ ಕೈಯೂ ನಿನ್ನ ಸಂಕಲ್ಪವು ಮೊದಲು ನೇಮಿಸಿದ್ದನ್ನೇ ನಡೆಸಿದರು ಎಂಬುದಾಗಿ. ಹೌದು, ಯೇಸು ಕ್ರಿಸ್ತನ ಬಗ್ಗೆ ಈ ರೀತಿ ಎಲ್ಲ ಬರೆಯಲ್ಪಟ್ಟಿತ್ತು. ಅದನ್ನೇ ಆಗಿನ ಕಾಲದ ಜನರು ನೆರವೇರಿಸಿದರು ಪ್ರಿಯರೇ. ಪಿಲಾತನು ಯೇಸು ಕ್ರಿಸ್ತನನ್ನು ಶಿಲ್ಬೆಯ ಮರಣಕ್ಕೆ ಒಪ್ಪಿಸಿದಾಗ ಆ ಪಿಲಾತನಿಗೇ ತಿಳಿದಿರಲಿಲ್ಲ ಏನೆಂದರೆ ಯೆಶಾಯ ಪ್ರವಾದಿಯು 700 ವರ್ಷಗಳ ಹಿಂದೆಯೇ ಯೇಸು ಸ್ವಾಮಿಯ ಕುರಿತು ಈ ರೀತಿಯಾಗಿ ಬರೆದಿದ್ದನು ಎಂಬುದಾಗಿ. ಹೌದು, ದೇವರು ಸಂಕಲ್ಪಿಸಿದ್ದು ಮಾತ್ರ ನೆರವೇರುವಂಥದ್ದಾಗಿದೆ. ದೇವರ ಕಾರ್ಯಗಳೆಲ್ಲವೂ ಒಳ್ಳೆಯವುಗಳೇ ಆಗಿವೆ. ಇಲ್ಲಿ ಇಬ್ಬರು ಕಳ್ಳರನ್ನ ಯೇಸು ಸ್ವಾಮಿಯ ಜೊತೆಗೆ ಶಿಲ್ಬೆ ಮೇಲೆ ಜಡಿದಿದ್ದಾರೆ. ನಮ್ಮ ಯೇಸು ಸ್ವಾಮಿಯನ್ನು ಯಾಕೆ ಇಬ್ಬರು ಕಳ್ಳರ ಮಧ್ಯದಲ್ಲಿ ಶಿಲ್ಬೆಗೆ ಹಾಕಿದರು? ಆತನು ಹುಟ್ಟುವಾಗ ಗೋದಲಿಯಲ್ಲಿ ಜನಿಸಿದನು, ಸಾಕು ಪ್ರಾಣಿಗಳ ಮಧ್ಯದಲ್ಲಿ ಜನಿಸಿದನು. ಈಗ ಆತನ ಮರಣದಲ್ಲಿ ನಾವು ನೋಡ್ತಾ ಇದ್ದೇವೆ, ದ್ರೋಹಿಯಾದ ಮನುಷ್ಯರ ಮಧ್ಯದಲ್ಲಿ ಆತನು ಗುರುತಿಸಲ್ಪಟ್ಟನು ಪ್ರಿಯರೇ. ಹೌದು, ನಮ್ಮ ಯೇಸು ಸ್ವಾಮಿ ನಮಗೆ ಪ್ರತಿನಿಧಿಯಾಗಿ ಆ ಸ್ಥಾನದಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದಾರೆ. ಅವಮಾನಕರವಾದ ಸ್ಥಳ ಅದಾಗಿದೆ. ಅಪರಾಧಿಗಳು ಇರಬೇಕಾದ ಸ್ಥಳ ಅದಾಗಿದೆ. ಮರಣ ದಂಡನೆಗೆ ಒಳಗಾಗಿರಬೇಕಾದಂಥವರು ಇರುವಂಥ ಸ್ಥಳ ಅದಾಗಿದೆ. ಹೌದು, ಯೆಶಾಯ ಪ್ರವಾದಿ ಮೊದಲೇ ಬರೆದಿಟ್ಟಿದ್ದರು, ಅವನು ತಿರಸ್ಕರಿಸಲ್ಪಟ್ಟವನಾಗಿದ್ದನು ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿಯನ್ನು ಈ ರೀತಿ ತಿರಸ್ಕರಿಸಲ್ಪಟ್ಟಿದ್ದರು. ಆದ್ದರಿಂದ ಆತನು ಆ ಇಬ್ಬರು ಕಳ್ಳರ ಮಧ್ಯದಲ್ಲಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿದ್ದಾನೆ. ಇಲ್ಲಿ ಇಬ್ಬರು ಕಳ್ಳರು ಯಾವುದಕ್ಕೆ ಹೋಲಿಕೆಯಾಗಿದ್ದಾರೆ ಎನ್ನುವುದನ್ನು ನಾವು ನೋಡೋಣ. ನಮ್ಮ ಆತ್ಮದ ರಕ್ಷಣೆಯಲ್ಲಿ ನಮ್ಮ ಸ್ವಂತ ಚಿತ್ತ ಕೂಡ ಪ್ರಾಮುಖ್ಯವಾದಂಥದ್ದಾಗಿದೆ ಎನ್ನುವಂಥದ್ದನ್ನು ನಾವು ಇಲ್ಲಿ ನೋಡುತ್ತೇವೆ. ಕೆಲವರು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೆ, ಯೇಸುವಿನಿಂದ ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಇನ್ನು ಕೆಲವರು ಅವಿಧೇಯರಾಗುತ್ತಾರೆ, ದೇವರನ್ನು, ಕ್ರಿಸ್ತನನ್ನೇ ತಿರಸ್ಕರಿಸುವಂಥವರಾಗಿದ್ದಾರೆ. ಇಲ್ಲಿಯೂ ಕೂಡ ನಾವು ಅದನ್ನೇ ನೋಡುತ್ತೇವೆ. ಒಬ್ಬ ಕಳ್ಳನು, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಪಶ್ಚಾತ್ತಾಪದ ಹೃದಯದಿಂದ ಕ್ರಿಸ್ತನ ಕಡೆಗೆ ತಿರುಗಿ ಆತನಲ್ಲಿ ಬೇಡಿಕೊಳ್ಳುತ್ತಾನೆ. ಆಗ ಯೇಸು ಸ್ವಾಮಿ ಅದೇ ಕ್ಷಣದಲ್ಲಿ ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರು ಎಂಬುದಾಗಿ ಹೇಳಿ ಅವನಿಗೆ ರಕ್ಷಣೆಯನ್ನು ಅನುಗ್ರಹಿಸಿದರು. ಇನ್ನೊಬ್ಬನ ಬಗ್ಗೆ ನಾವು ನೋಡ್ತೇವೆ, ಇವನು ಆ ರೀತಿ ಮಾನಸಂತಾರ ಪಟ್ಟಿದಾಗ ಆ ಇನ್ನೊಬ್ಬನೂ ಕೂಡ ಮಾನಸಂತಾರ ಪಡಬಹುದಾಗಿತ್ತು, ಇನ್ನೊಬ್ಬನೂ ಕೂಡ ಯೇಸು ಕ್ರಿಸ್ತನಲ್ಲಿ ಕ್ಷಮಾಪಣೆ ಕೇಳಬಹುದಾಗಿತ್ತು. ಆದರೆ ಅವನು ಅಲ್ಲಿ ಅವಿಧೇಯನಾದನು. ಅವನು ಕ್ರಿಸ್ತನಿಗೆ ವಿಧೇಯನಾಗಲಿಲ್ಲ, ದೇವರ ವಾಕ್ಯವನ್ನು ಅವನು ನಂಬಲಿಲ್ಲ. ಅವಿಧೇಯನಾಗಿ ಮೊಂಡನಾಗಿ ಕ್ರಿಸ್ತನ ಬಳಿ ಏನೂ ಬೇಡಿಕೊಳ್ಳದೇ ಇದ್ದರಿಂದ ಅವನು ನಿತ್ಯತ್ವವನ್ನು ತಿರಸ್ಕರಿಸಿದವನಾದನು, ನಿತ್ಯತ್ವವನ್ನು ಪಡೆದುಕೊಳ್ಳಲಿಲ್ಲ ಪ್ರಿಯರೇ. ಆತ್ಮಗಳ ರಕ್ಷಣೆಯಲ್ಲಿ ಈಗಿನ ಕಾಲದಲ್ಲಿಯೂ ಇದೇ ಮುಂದುವರಿಯುತ್ತಿರುವಂಥದ್ದನ್ನು ನಾವು ನೋಡುತ್ತೇವೆ. ಅಲ್ಲಿ ಇಬ್ಬರು ಕಳ್ಳರನ್ನು ಶಿಲುಬೆಗೆ ಹಾಕಲಾಗಿದೆ. ಇಬ್ಬರೂ ಯೇಸುವಿಗೆ ಒಂದೇ ಅಂತರದಲ್ಲಿದ್ದಾರೆ. ಅವರಿಬ್ಬರೂ ಒಂದೇ ವಿಧವಾದ ಬಾಧೆಯನ್ನು ಅನುಭವಿಸ್ತಾ ಇದ್ದಾರೆ. ಇಬ್ಬರೂ ಸಾಯಲಿದ್ದಾರೆ. ಇಬ್ಬರಿಗೂ ಪಾಪ ಕ್ಷಮಾಪಣೆ ಬೇಕಾಗಿದೆ. ಆದರೆ ಒಬ್ಬನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡು ಆ ಪಾಪದಲ್ಲೇ ಸತ್ತನು. ಇನ್ನೊಬ್ಬನು ತಾನು ಪಾಪಿ ಎಂಬುದಾಗಿ ಯೇಸುವಿನ ಬಳಿ ಬಂದು ಒಪ್ಪಿಕೊಂಡು ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡನು, ಕರುಣೆಯನ್ನು ಹೊಂದಿಕೊಂಡನು, ಪರದೈಸಿಗೆ ಸೇರಿಸಲ್ಪಟ್ಟನು. ಪ್ರಿಯರೇ,
ಈಗಲೂ ಕೂಡ ನಾವು ನೋಡ್ತೇವೆ, ಒಂದೇ ಒಂದು ಪ್ರಸಂಗದಲ್ಲಿ ಒಬ್ಬನು ಮಾನಸಾಂತರ ಪಟ್ಟು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುತ್ತಾನೆ, ಇನ್ನೊಬ್ಬನು ಹಾಗೆಯೇ ಉಳಿದುಕೊಳ್ಳುತ್ತಾನೆ. ಈಗ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾವ ಗುಂಪಿಗೆ ಸೇರಿದವರಾಗಿದ್ದೇವೆ? ನಾವು ಕ್ರಿಸ್ತನ ಬಳಿ ಬಂದು ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡ ಆ ಕಳ್ಳನ ಗುಂಪಿಗೆ ಸೇರಿದವರಾಗಿದ್ದೇವಾ? ಅಥವಾ ಮೊಂಡು ಹೃದಯದಿಂದ ಅವಿಧೇಯತೆಯಿಂದ ಅದೇ ಪಾಪದಲ್ಲಿ ಮುಳುಗಿ ಸತ್ತಂಥ ಆ ಇನ್ನೊಬ್ಬನ ಕಳ್ಳನ ಗುಂಪಿನಲ್ಲಿ ನಾವು ಸೇರಿದವರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹಿಂದೆ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳೋಣ. ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಕ್ರಿಸ್ತನಲ್ಲಿ ಬಂದು ಮಾನಸಾಂತರ ಪಡುವಾಗ ಕ್ರಿಸ್ತನು ಖಂಡಿತವಾಗಿಯೂ ನಮ್ಮನ್ನು ಕ್ಷಮಿಸಿ ನಮ್ಮ ಪಾಪಗಳಿಂದ ಬಿಡುಗಡೆ ಕೊಟ್ಟು ತನ್ನ ಮಕ್ಕಳನ್ನಾಗಿ ಸೇರಿಸಿಕೊಳ್ಳುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಇಬ್ಬರು ಕಳ್ಳರ ಮಧ್ಯದಲ್ಲಿ ಶಿಲ್ಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀನು ಎಲ್ಲರಿಂದಲೂ ತಿರಸ್ಕರಿಸಲ್ಪಟ್ಟವನಾಗಿ ಅಂದು ಆ ದ್ರೋಹಿಗಳ ಮಧ್ಯದಲ್ಲಿ ಶಿಲ್ಬೆಗೆ ಹಾಕಲ್ಪಟ್ಟಿದ್ಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಇದೆಲ್ಲವೂ ನಮಗಾಗಿಯೇ ಸ್ವಾಮಿ, ನಮ್ಮ ಪಾಪಗಳ ಪ್ರತಿನಿಧಿಯಾಗಿ ದೇವರೇ ನೀನು ಶಿಲ್ಬೆ ಮೇಲೆ ಪ್ರಾಣವನ್ನು ಬಿಟ್ಟಿದ್ದೆ ಸ್ವಾಮಿ. ನಿನಗೆ ಸ್ತೋತ್ರ. ಒಬ್ಬ ಕಳ್ಳನಿಗೆ ನೀನು ನಿತ್ಯತ್ವವನ್ನು ಅನುಗ್ರಹಿಸಿದ್ದಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ಕೂಡ ಇಂದು ಪಶ್ಚಾತ್ತಾಪದ ಹೃದಯದಿಂದ ನಿನ್ನ ಬಳಿಗೆ ಬರುತ್ತೇವೆ ಸ್ವಾಮಿ. ಈ ಶ್ರಮ ಮರಣದ ದಿವಸಗಳಲ್ಲಿ ಸ್ವಾಮಿ ನಿನ್ನನ್ನೇ ನಾವು ಧ್ಯಾನಿಸುತ್ತಾ ನೀನು ನಮಗಾಗಿಯೇ ಶಿಲ್ಬೆ ಮರಣವನ್ನು ಅನುಭವಿಸಿದ್ದಿ ಎಂಬುದಾಗಿ ಸಂಪೂರ್ಣವಾಗಿ ನಂಬಿ ಪಾಪ ಕ್ಷಮಾಪಣೆಗಾಗಿ ನಿನ್ನಲ್ಲಿ ಬೇಡುತ್ತೇವೆ ಸ್ವಾಮಿ. ನಮ್ಮೆಲ್ಲರನ್ನ ಕ್ಷಮಿಸಿ ಆಶೀರ್ವಾದ ಮಾಡು. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ನಮ್ಮೆಲ್ಲರಿಗೆ ಆತ್ಮರಕ್ಷಣೆ ಕೊಟ್ಟು ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.